ಓಂ ನಮಃ ಶಿವಾಯ. ವೀಕ್ಷಕರೇ, ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಆಶೀರ್ವಾದಕ್ಕಾಗಿ ಧನ್ಯವಾದಗಳು. ಇವತ್ತಿನ ವಿಷಯ ನೋಡಿ, ಕಾನ್ಫಿಡೆಂಟ್ ಗ್ರೂಪ್ ಒಡೆಯ, ಸಾವಿರಾರು ಕೋಟಿಯ ಧಣಿ ಒಡೆಯ, ಸಾವಿರಾರು ಜನಗಳಿಗೆ ಕೆಲಸ ಕೊಟ್ಟಿರುವಾತ. ನಿಮಗೆಲ್ಲರಿಗೂ ಗೊತ್ತು, ನಮಗೂ ಕೂಡ ಬೇಜಾರಾಗ್ತಾ ಇದೆ, ತುಂಬಾ ನೋವಾಗಿದೆ ನನಗೂ ಕೂಡ ಪರ್ಸನಲ್ ಆಗಿ. ಯಾಕೆಂದ್ರೆ ಒಂದು ಸಣ್ಣ ಸ್ಥಾನದಿಂದ ಆ ಲೆವೆಲ್, ಆ ಮಟ್ಟಕ್ಕೆ ಹೋಗೋದು ಸುಲಭದ ಮಾತಲ್ಲ. ಅದಕ್ಕಾಗಿ ನಾನು ವಿಷಯ ಏನ್ ತಿಳಿಸ್ತೇನಪ್ಪ ಅಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಗುರು ಬೇಕು, ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಮೆಂಟರ್ ಬೇಕು. ಅರ್ಜುನನ ಗೆಲುವಿಗೂ ಕೂಡ ಹಿಂದೆ ಶ್ರೀಕೃಷ್ಣ ನಿಂತಿದ್ದ, ಆಂಜನೇಯ ಗೆಲುವಾಗಲೂ ಕೂಡ ಶ್ರೀರಾಮ ಇದ್ದ. ನೋಡಿ, ಗುರು ಯಾಕಪ್ಪ ಅಂದ್ರೆ ನೋಡಿ, ದೇವಾನು ದೇವತೆಗಳಿಗೂ ಕೂಡ, ಇಂದ್ರನಿಗೂ ಕೂಡ, ಇಂದ್ರ, ವರುಣ, ಅಗ್ನಿ ಏನು ಇದ್ದಾರೆ, ಎಲ್ಲರೂ ದೇವಾನಿ ದೇವತೆಗಳು, ನವಗ್ರಹಾದಿಗಳಾಗಿ, ಸೂರ್ಯ ಎಲ್ಲರಿಗೂ ಕೂಡ ಗುರು ಅಂತ ಇದ್ದಾರೆ. ಗುರು ಬೃಹಸ್ಪತಿ ಆಚಾರ್ಯರು ದೇವರ ಗುರುಗಳು, ದೈವಗುರು. ನೋಡಿ, ದೇವರುಗಳಿಗೂ ಕೂಡ ಗುರು ಇದ್ದಾನೆ. ಹಾಗೆಯೇ ರಾಕ್ಷಸರಿಗೂ ಕೂಡ ಗುರು ಇದ್ದಾನೆ, ಶುಕ್ರಾಚಾರ್ಯ. ಶ್ರೀ ಶುಕ್ರಾಚಾರ್ಯರು, ಶ್ರೀ ಬೃಹಸ್ಪತಿ ಆಚಾರ್ಯರು ದೇವತೆಗಳ ಗುರು, ದೇವಾನುದೇವತೆಗಳ ಗುರು. ನಿಮಗೆ ಏಕೆ ಬೇಡ? ಒಂದು ಪ್ರಶ್ನೆ ನೀವು ಹಾಕೊಳ್ಳಿ. ನೋಡಿ, ಗ್ರಹಗಳ ಚಲನೆ ಕಾರಣ, ಎಲ್ಲದಕ್ಕೂ ಕೂಡ ಗ್ರಹಗಳ ಚಲನೆ ಕಾರಣ ಅಂತ ನಮ್ಮ ಅಸ್ಟ್ರಾಲಜಿಯಲ್ಲಿ ವರಾಹ ಮಿಹಿರಾಚಾರ್ಯರಿಂದಲೂ ಹಿಡಿದು ಪರಾಶರಾಚಾರ್ಯರು, ನೋಡಿ ಎಲ್ಲರೂ ಕೂಡ, ಈಗಿನವರು ಕೂಡ, ಇವತ್ತು ಕೂಡ ಪ್ರಸ್ತುತ ಇರ್ತಕ್ಕಂಥ ಜ್ಯೋತಿಷಿಗಳಿಗೂ ಕೂಡ ಗೊತ್ತು, ಯುದ್ಧಗಳು ನಡೆಯುವುದು ಕೂಡ ಗ್ರಹಗಳ ಚಲನೆಯಿಂದ ಎಂದು ಅಸ್ಟ್ರಾಲಜಿಯಲ್ಲಿ ಹೇಳಲಾಗ್ತದೆ. ಅದು ನಿಜವೂ ಕೂಡ. ಶ್ರೀರಾಮರು ಯುದ್ಧ ಮಾಡುವಾಗಲೂ ಕೂಡ ರಾವಣನೇ ಬಂದು ಯುದ್ಧ ಆರಂಭಕ್ಕೆ ಪೂಜೆ ಮಾಡಿ. ಹಾಗೆಯೇ ಮಹಾಭಾರತ ಯುದ್ಧವನ್ನ ದುರ್ಯೋಧನ ಸಹದೇವನನ್ನು ಕರೆಸಿ ಯುದ್ಧದ ಒಂದು ಟೈಮ್ ಇಡಿಸಿದ್ದ. ಶ್ರೀಕೃಷ್ಣನಿಗೆ ಇದು ಗೊತ್ತಾಯಿತು. ಆ ಯುದ್ಧ ಆರಂಭ ಸಹದೇವ ಇಟ್ಟ ಸಮಯಕ್ಕಿಂತ ಮುಂಚೆ ಆಗುವಂತೆ ಶ್ರೀಕೃಷ್ಣ ಮಾಡಿದ. ಆದ್ದರಿಂದ ಪಾಂಡವರಿಗೆ ಗೆಲುವಾಯಿತು. ಸಹದೇವ ಇಟ್ಟ ಟೈಮ್ಗೆ ಯುದ್ಧ ಮಾಡಿದ್ರೆ ಕತೆ ಬೇರೆ ಆಗಿರುತ್ತೆ, ಬಿಟ್ಬಿಡೋಣ. ನೋಡಿ, ಎಲ್ಲರಿಗೂ ದೇವತೆಗಳಿಗೂ ಗುರು ಬೇಕು. ರಾಜರು ಕೂಡ ನೋಡಿ, ರಾಜರ ಕಾಲದಲ್ಲೂ ಕೂಡ ರಾಜಗುರು ಅಂತ ಇರ್ತಾ ಇದ್ರು. ಅವರುಗಳು ಕೂಡ ಯುದ್ಧವನ್ನ ಟೈಮ್ ಕೇಳಿ ಮಾಡ್ತಾ ಇದ್ರು. ನಾನೇನ್ ಹೇಳ್ತೀನಪ್ಪ ಅಂದ್ರೆ, ಎಲ್ಲರಿಗೂ ಕೂಡ ಒಬ್ಬ ಮೆಂಟರ್ ಬೇಕು, ಒಬ್ಬ ಸ್ವಾಮೀಜಿ, ಒಬ್ಬ ಗುರುಜಿ, ಒಬ್ಬ ಶಾಸ್ತ್ರಿ, ಒಬ್ಬ ಒಳ್ಳೆ ವ್ಯಕ್ತಿ, ಒಬ್ಬ ಒಳ್ಳೆ ಮೆಂಟರ್, ಒಬ್ಬ ಒಳ್ಳೆ ಸೈಕಾಲಜಿಸ್ಟ್, ಒಬ್ಬ ಒಳ್ಳೆ ಡಾಕ್ಟರ್. ಯಾರನ್ನಾದ್ರೂ ನೀವು ಒಬ್ಬರನ್ನ ಕನ್ಸಲ್ಟ್ ಮಾಡೋದು ಕಲ್ತ್ಕೊಳ್ಳಿ. ನಿಮಗೆ ತೊಂದರೆ ಅನಿಸಿದಾಗ, ನಾನು ಅವರ ಡೇಟ್ ಆಫ್ ಬರ್ತ್ ಅನ್ನು ನೋಡಿಲ್ಲ, ನೋಡಿ ಮತ್ತೊಮ್ಮೆ ವಿವರಣೆಯನ್ನು ಕೊಡ್ತೇನೆ. ಆದರೆ ಗ್ರಹಗಳ ಚಲನೆ, ಗೋಚಾರದಲ್ಲಿ ಗ್ರಹಗಳ ಚಲನೆ ಮತ್ತು ಅವರ ಒಂದು ಯಾವ ದಶೆ ನಡೀತಾ ಇತ್ತು, ಯಾವ ಭುಕ್ತಿ ನಡೀತಾ ಇತ್ತು, ಇವನ್ನೆಲ್ಲವನ್ನು ಒಂದಿಷ್ಟು ಶಾಂತಗೊಳಿಸಿದ್ದರೆ ವಿಷಯ ಬದಲಿ ಆಗಿರ್ತಾ ಇತ್ತು. ಆದ್ದರಿಂದ ಗ್ರಹಗಳು ನೋಡಿ, ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಲ್ಲ ಎಲ್ಲ ಇದೆ. ಆ ವ್ಯಕ್ತಿಗೂ ಕೂಡ 7.5 ನಡೀತಾ ಇತ್ತು.
ಆ ಸಾಡೆ ಸಾತಿಯನ್ನು ಸ್ವಲ್ಪ ಶಾಂತವಾಗಿದ್ರೆ ಸಾಡೆ ಸಾತಿ ಮುಗದ ಮೇಲೆ ತೊಂದರೆ ಬರ್ತಾ ಇರಲಿಲ್ಲ. ಸಾಡೆ ಸಾತಿ ಮುಗಿಯುವುದರಲ್ಲಿ ತೊಂದರೆ ಆಗಿತ್ತು. ಆ ಸಾಡೆ ಸಾತಿಗೆ ಏನು ಮಾಡ್ಬೇಕಾಗಿತ್ತಪ್ಪ ಅಂದ್ರೆ, ಕುಂಭರಾಶಿಯಲ್ಲಿ ಶನಿದೇವರು ಸಂಚಾರ ಮಾಡ್ತಿದ್ರು. ಅವಾಗ ಸಾಡೆ ಸಾತಿ ಇತ್ತು, ಕುಂಭರಾಶಿಯಲ್ಲಿ ಶನಿದೇವರು ಸಂಚಾರ ಮಾಡ್ತಿದ್ರು, ಅಂತ್ಯಭಾಗ ಇತ್ತು. ಆದರೆ ಕುಂಭರಾಶಿಯಲ್ಲಿ ದರ್ಶನ್ ಅವರಿಗೆ ಸೂರ್ಯ ಇದ್ದಾನೆ. ಆ ಸೂರ್ಯನ ಹತ್ತಿರ ಅಥವಾ ಸೂರ್ಯನ ಮೇಲೆ ಅಥವಾ ಸೂರ್ಯನ ದಾಟಿ ಕನಿಷ್ಠ ಪಕ್ಷ 12 ಡಿಗ್ರಿ ಅಂತರದಲ್ಲಿ ಅದ್ರ ಒಳಗೆ ಮೂವ್ ಆಗ್ಬಿಟ್ರೆ ಶನಿದೇವರು ಮತ್ತು ಸೂರ್ಯ ಇದ್ದ ಜಾಗದಲ್ಲಿ ಶನಿದೇವರು ಬರುವಾಗ ಇವೆಲ್ಲ ಕಷ್ಟಗಳು ಸಾಮಾನ್ಯ. ಬರೀ ಸೂರ್ಯ ಅಲ್ಲ, ಸೂರ್ಯ ಆಗ್ಲಿ, ರಾಹು ಆಗ್ಲಿ, ಕೇತು ಆಗ್ಲಿ ಅಥವಾ ಮಂಗಳ ಆಗ್ಲಿ, ಇವ್ಯಾವಾದ್ರೂ ಪ್ರವೇಶ ಅವು ಅಲ್ಲಿದ್ದು ಅದರ ಮೇಲೆ ಸೂರ್ಯ ಅವರ ಜಾತಕದಲ್ಲಿ ಆ ಗ್ರಹಗಳು ಆ ರಾಶಿಯಲ್ಲಿದ್ದಾಗ ಅಲ್ಲಿ ಶನಿದೇವರು ಸಂಚಾರ ಆಗ್ತಿದ್ರೆ ತೊಂದರೆ ಕಟ್ಟಿಟ್ಟ ಬುತ್ತಿ. ಕುಂಭ ರಾಶಿಯಲ್ಲಿ ಶನಿದೇವರಿದ್ದಾಗ ಓಂ ಶಂ ಶನೇಶ್ಚರಾಯ ನಮಃ ಅಂತ ಧ್ಯಾನ ಮಾಡ್ಬೇಕಾಯ್ತು. ಈ ಧ್ಯಾನವನ್ನ 2.5 ವರ್ಷಗಳ ಕಾಲವೂ ಮಾಡಬೇಕಿತ್ತು. ಹಾಗಿದ್ದರೆ ತೊಂದರೆ ಕಡಿಮೆ ಆಗ್ತಿತ್ತು. ತೊಂದರೆ ಬರದಂತೆಯೂ ಕೂಡ ಭಗವಂತ ಕಾಪಾಡ ವಿಷಯ ಇತ್ತು. ಆದ್ದರಿಂದ ಒಬ್ಬ ಗುರು ಒಬ್ಬ ವ್ಯಕ್ತಿಗೆ ಬೇಕೇ ಬೇಕು. ನಿಮಗಾಗಲಿ, ನಿಮ್ಮ ಕುಟುಂಬಸ್ಥರಿಗಾಗಲಿ ಅಥವಾ ನಿಮ್ಮ ಸ್ನೇಹಿತರಿಗಾಗಲಿ ಏನಾದ್ರೂ ತೊಂದರೆ ಆಗೋದಿದ್ರೆ, ನಿಜವಾಗ್ಲೂ ಹೇಳ್ತೀನಿ, ಒಬ್ಬ ಒಳ್ಳೆ ಶಾಸ್ತ್ರಿ, ನಿಜವಾಗ್ಲೂ ಜ್ಞಾನವಂತ ಶಾಸ್ತ್ರಿ ಅದನ್ನ ತಪ್ಪಿಸಬಲ್ಲ ಅಥವಾ ಅದರ ಏನ್ ಇಂಟೆನ್ಸಿಟಿ ಇದೆಯಲ್ಲ ಅದರ ಒಂದು ಪರಿಣಾಮ ಅತ್ಯಂತ ಆಗದಲೆ ಸಣ್ಣದಾಗಿ ಆಗುವಂತೆ ಮಾಡಬಲ್ಲ. ಸಣ್ಣದಾಗಿ ಆಗ್ಬಿಟ್ರೆ ನಿಮಗೇನು ತೊಂದರೆ ಆಗಲ್ಲ. ಅದೇ ದೊಡ್ಡದಾಗಿ ಆಗ್ಬಿಟ್ರೆ ನಿಮಗೆ ಬದುಕಿಗೆ ತೊಂದರೆ ಆಗ್ಬಿಡುತ್ತೆ. ಆದ್ದರಿಂದ ಅದರ ಪರಿಣಾಮವನ್ನು ತಗ್ಗಿಸಲಿಕ್ಕಾಗಿ ಅಥವಾ ಆ ತೊಂದರೆ ಬರದೇ ಇರುವಂತೆ ತಡೆಯಲಿಕ್ಕಾಗಿ ಒಬ್ಬ ಶಾಸ್ತ್ರಿಗಳ ಅವಶ್ಯಕತೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ. ನೋಡಿ, ವಿರಾಟ್ ಕೊಹ್ಲಿ ಅದ್ಭುತ ಬ್ಯಾಟ್ಸ್ಮನ್, ಸಚಿನ್ ತೆಂಡೂಲ್ಕರ್ ಅದ್ಭುತ ಬ್ಯಾಟ್ಸ್ಮನ್, ರೋಹಿತ್ ಶರ್ಮಾ ಅದ್ಭುತ ಬ್ಯಾಟ್ಸ್ಮನ್. ಅವರಿಗೂ ಕೂಡ ಒಬ್ಬ ಕೋಚ್ ಬೇಕಲ್ವಾ? ಒಬ್ಬ ಕೋಚ್ ಇರ್ಲೇಬೇಕಲ್ವಾ? ಅವ್ರಿಗೂ ಕೂಡ ಏನು ಹೇಳ್ಕೊಡ್ಬೇಕಾಗಿದೆ. ಆದ್ದರಿಂದ ಗುರು, ಒಬ್ಬ ಮೆಂಟರ್ ದಯವಿಟ್ಟು ಇಟ್ಕೊಳ್ಳಿ. ದಯವಿಟ್ಟು ಒಬ್ಬ ಗುರುವಿನ ಆಶೀರ್ವಾದ ನಿಮಗೆ ಇರಲಿ. ಆ ಗುರುವಿನ ಒಂದು ಸಜೆಷನ್, ಒಂದು ಸಲಹೆ ದಯವಿಟ್ಟು ತಗೊಳ್ಳಿ. ಪ್ರತಿ ವರ್ಷ ನೋಡಿ, ಯಾವಾಗ ಗುರು ಬದಲಾವಣೆ ಆಗ್ತಾನೆ, ಯಾವಾಗ ಶನಿದೇವರು ಬದಲಾವಣೆ ಆಗ್ತಾರೆ, 2 ವರ್ಷಕ್ಕೊಮ್ಮೆ ಶನಿದೇವರು ಬದಲಾವಣೆ ಆಗ್ತಾರೆ, ಪ್ರತಿ ವರ್ಷಕ್ಕೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ನಿಮ್ಮ ಗುರುಗಳ ಸಜೆಷನ್, ಸಲಹೆಯನ್ನ ತಗೊಳ್ಳೋದು ಒಳ್ಳೆಯದು. ಅಥವಾ ಬದುಕಿನಲ್ಲಿ ಬ್ಯಾಡ್ ಟೈಮ್ಸ್ ಬರ್ತಾ ಇದೆ ಅಥವಾ ಮನಸ್ಸಿನಲ್ಲಿ ಏನಾದ್ರೂ ತೊಂದರೆ, ಖಿನ್ನತೆ ಸ್ಟಾರ್ಟ್ ಆಗ್ತಾ ಇದೆ, ಡಿಪ್ರೆಷನ್ ಸ್ಟಾರ್ಟ್ ಆಗ್ತಾ ಇದೆ ಅಥವಾ ಏನಾದ್ರೂ ಟೆನ್ಷನ್ಸ್ ಇದಾವೆ ಅಂದ್ರೆ ದಯವಿಟ್ಟು ಒಬ್ಬ ಗುರುವನ್ನ ನೀವು ಭೇಟಿ ಮಾಡಿ ಅವರ ಸಲಹೆಯನ್ನು ಕೇಳಿ. ನಿಮ್ಮ ಒಂದು ಸಮಸ್ಯೆಗೆ ಅವರು ಪರಿಹಾರ ಕೊಡಬಲ್ಲರು. ಒಬ್ಬ ಒಳ್ಳೆ ಗುರು, ಒಬ್ಬ ಜ್ಞಾನವಂತ ಗುರು, ಒಬ್ಬ ವಿವೇಕಿಯಾದ ಗುರು ನಿಜಕ್ಕೂ ಸಾಕಷ್ಟು ಒಳಿತನ್ನು ಮಾಡಬಲ್ಲ. ಮತ್ತೆ ಈ ವಿಡಿಯೋಗಳನ್ನು ಬಿಡ್ತಾ ಇರ್ತೇನೆ, ಮತ್ತೆ ನಾನು ಹೇಳ್ತಾ ಇರ್ತೇನೆ, ದಯವಿಟ್ಟು ಒಬ್ಬ ಗುರುವಿನ ಸಲಹೆಯನ್ನು ತಗೊಳ್ಳಿ. ನಿಮ್ಮ ಆಗ ಹಿಂದೆ ಇರ್ತಾ ಇದ್ರು ಕುಲಗುರುಗಳು ಅಂತ, ನಿಮ್ಗೆ ಯಾರಾದ್ರೂ ಇದ್ರೆ ಆ ಕುಲಗುರುಗಳನ್ನೇ ಕಾಂಟ್ಯಾಕ್ಟ್ ಮಾಡೋದು ತುಂಬಾ ವಿಶೇಷ. ನಿಮ್ಮ ಮನೆತನಕ್ಕೆ ಒಬ್ಬ ಕುಲಗುರುಗಳು ಅಂತ ಇದ್ರೆ ಅವರನ್ನು ಕಾಂಟ್ಯಾಕ್ಟ್ ಮಾಡೋದು ವಿಶೇಷವಾಗಿರ್ತದೆ. ಅವರ ಆಶೀರ್ವಾದನೂ ಕೂಡ ಬೇಕು. ಹಾಗೆ ಪಿತೃದೇವತೆಗಳ ಆಶೀರ್ವಾದನೂ ಕೂಡ ಬೇಕು. ಹಾಗೆ ಭಗವಂತನ ಆಶೀರ್ವಾದ ಕೂಡ ಬೇಕು. ಇದೆಲ್ಲ ಆ ಗುರುಗಳಿಗೆ ಗೊತ್ತಿರುತ್ತೆ. ಅವ್ರು ತಿಳಿಸ್ತಾರೆ ಹೇಗೆ ತಗೋಬೇಕಂತ. ಆ ಆಶೀರ್ವಾದಗಳನ್ನ ಅವರನ್ನ ಕಾಂಟ್ಯಾಕ್ಟ್ ಮಾಡಿ. ಒಳಿತಾಗಲಿ ಎಲ್ಲರಿಗೂ ಕೂಡ.
ನೀವು ಏನಾದರೂ ಸಲಹೆ ಬೇಕಂದ್ರೆ ನಮಗೂ ಕೂಡ ಕರೆ ಮಾಡಬಹುದು. ನಾವು ಕೂಡ ಸಲಹೆ ನೀಡ್ತೇವೆ. ಯಾವುದೇ ಪ್ರಾಬ್ಲಮ್ ಇದ್ರು, ವಾಮಾಚಾರ, ಮಾಟ ಮಂತ್ರ, ಅಡ್ಡಾಡಿ ಸಾಕಷ್ಟು ದುಡ್ಡು ಕಳ್ಕೊಂಡಿರ್ತೀರ, ಜ್ಯೋತಿಷ್ಯದ ಮೇಲೆ ನಂಬಿಕೆಯನ್ನು ಕೂಡ ಕಳ್ಕೊಂಡಿರ್ತೀರ. ಅದರ ಜೊತೆಗೆ ಬೇಡ, ಜ್ಯೋತಿಷ್ಯ ನಿಜಕ್ಕೂ ಒಂದು ಮಹಾ ಬೆಳಕನ್ನು ತರಬಲ್ಲಂತ ವಿಷಯ. ಏನೂ ದಾರಿ ಇಲ್ಲ ಅಂದಾಗ ದಾರಿನ ಓಪನ್ ಮಾಡಬಹುದು. ಅದಕ್ಕೆ ವಿಶೇಷ ಪರಿಹಾರಗಳಿದ್ದಾವೆ. ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.